ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಸುನು ಬ್ಯಾಲಾರಿ ಕಾಲಕಲಿ ಮಲ ಅವಗುಣ ಆಗಾರ ಗುಣವು ಬಹುತ್ ಕಲಿಜುಗ ಕರ ಬಿನು ಪ್ರಯಾಸ ನಿಸ್ತಾರ ಕೃತಜುಗ ತ್ರೇತಾ ದ್ವಾಪರ ಪೂಜಾ ಮಖ ಅರು ಜೋಗ जो गति होई सो कली हरि नामते पावही लोग कृत जुग सब जोगी विज्ञानी करी हरि ध्यान तरही भव प्राणी त्रेता विविध यज्ञ नर करही प्रभु ही समर्पी कर्म भव तरही द्वापर करी रघुपति पद पूजा नर भव तरही उपाय न दूजा कली जुग केवल हरि गुण गाहा गावत नर पावही भव थाहा कली जुग जोग न यज्ञ न ज्ञाना एक आधार राम गुण गाना सब भरोस तजी जो भज रामही प्रेम समेत गाव गुण ग्रामही सोई भवतर कछु संशय नाही नाम प्रताप प्रगट कली माही कली कर एक पुनीत ಪ್ರತಾಪ ಮಾನಸ ಪುಣ್ಯ ಹೋಹಿ ನಹಿ ಪಾಪ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಕಾಕಭೂಷುಂಡಿಯವರು ಕಲಿಯುಗದ ವರ್ಣನೆಯನ್ನು ಮಾಡ್ತಾ ಇರೋದನ್ನು ಹೇಳ್ತಾ ಇರ್ತಾರೆ. ಕಲಿಯುಗದಲ್ಲಿ ದಮ, ದಾನ, ದಯೆ, ವಿವೇಕ ಇದೆಲ್ಲ ಯಾರಲ್ಲೂ ಇರೋದಿಲ್ಲ. ಮೂರ್ಖತನ, ಮೋಸ ಇದೇ ಹೆಚ್ಕೊಂಡಿರುತ್ತೆ. ನರನಾರಿಯರೆಲ್ಲರೂ ಕೂಡ ಬರೀ ಶರೀರದ ಪೋಷಣೆಯಲ್ಲಿ ಅವರು ಆಸಕ್ತರಾಗಿರ್ತಾರೆ ಹೊರತು ಅವರಿಗೆ ಆತ್ಮದ ಆಸಕ್ತಿ ಇರೋದಿಲ್ಲ. ಜಗತ್ತಲ್ಲೆಲ್ಲ ಬೇರೆಯವರನ್ನು ನಿಂದಿಸುವಂಥವರೇ ಹೆಚ್ಚಾಗಿರ್ತಾರೆ ಅಂತ ಹೇಳಿ ಮುಂದುವರೆದು ಹೇಳ್ತಾರೆ. ಓ ಪನ್ನಗಾಂತಕ ಗರುಡ ಕೇಳು, ಕಲಿಯುಗ ಅನ್ನೋದು ಪಾಪಗಳಿಗೆ ಅವಗುಣಗಳಿಗೆ ನೆಲೆಬೀಡು. ಕಲಿಯುಗದಲ್ಲಿ ಏನಿರುತ್ತೆ? ಹೆಚ್ಚಾಗಿ ಪಾಪಗಳಿರುತ್ತೆ, ಅವಗುಣಗಳಿರುತ್ತೆ. ಆದರೆ ಈ ಕಲಿಯುಗದಲ್ಲಿ ಒಂದು ದೊಡ್ಡ ಗುಣ ಕೂಡ ಇದೆ. ಅಂದರೆ ಎಲ್ಲಿ ಕೆಟ್ಟದ್ದಿರುತ್ತೋ ಅಲ್ಲಿ ಒಳ್ಳೆಯದು ಕೂಡ ಇದ್ದೇ ಇರುತ್ತೆ. ಒಳ್ಳೇದಿರೋ ಕಡೆ ಒಂದು ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ಇದರ ಅರ್ಥ. ಸೊ ಈ ಕಲಿಯುಗದಲ್ಲಿ ಪಾಪಗಳು ಅವಗುಣಗಳು ಎಲ್ಲ ಕಡೆ ಇದ್ದರೂ ಕೂಡ ಒಂದು ದೊಡ್ಡ ಗುಣ ಕೂಡ ಇದೆ. ಅದು ಯಾವುದು ಅಂತ ತಿಳ್ಕೊಳ್ಳೋಣ ಈಗ. ಅದು ಯಾವುದು ಅಂತಂದರೆ, ಯಾವುದೇ ಪರಿಶ್ರಮನೂ ಇಲ್ಲದೆ ಜನರನ್ನು ಭವಬಂಧನದಿಂದ ವಿಮುಕ್ತಗೊಳಿಸುತ್ತಿದ್ದು. ಅಂದರೆ ನಾವು ಯಾವುದೇ ರೀತಿಯ ಪರಿಶ್ರಮನೂ ಪಡಬೇಕಾಗಿಲ್ಲ. ಈಗ ಬೇರೆ ಬೇರೆ ಯುಗಗಳಲ್ಲಿ ಜಪ, ತಪ ಮತ್ತು ಉಪವಾಸ, ವ್ರತಗಳು ಈ ರೀತಿ ಬೇಕಾದಷ್ಟು ವರ್ಷಗಳ ಕಾಲ ಮಾಡಬೇಕಾಗಿತ್ತು. ಆದರೆ ಈ ಕಲಿಕಾಲದಲ್ಲಿ ಏನಪ್ಪ ಅಂತಂದರೆ, ಪರಿಶ್ರಮನೇ ಪಡೆದೆ ಭವಬಂಧನದಿಂದ ಇದು ನಮ್ಮನ್ನು ವಿಮುಕ್ತಗೊಳಿಸುತ್ತೆ. ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ಯೋಗ ಅಂದರೆ ಧ್ಯಾನ ಮಾಡುವಂಥದ್ದು, ಯಜ್ಞ, ಅರ್ಚನೆ ಇದರಿಂದ ಸಿಗುವಂತಹ ಗತಿ ಕಲಿಯುಗದಲ್ಲಿ ಇದೆಲ್ಲ ಮಾಡದೇನೆ ಬರೀ ನಾವು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದನೇ ಸಿಕ್ಕಿಬಿಡುತ್ತೆ. ಈಗ ನೋಡಿ, ಕಷ್ಟಪಟ್ಟು ತಪಸ್ ಮಾಡೋಂಗಿಲ್ಲ, ಯಜ್ಞಗಳನ್ನು ಮಾಡೋ ಹಾಗಿಲ್ಲ, ಅರ್ಚನೆಗಳನ್ನು ಮಾಡೋ ಹಾಗಿಲ್ಲ. ಒಂದು ಕಡೆ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಕೂತ್ಕೊಂಡು ಮಾಡಬೇಕಾಗಿಲ್ಲ. ನಾವೇನಾದರೂ ಕೆಲಸ ಮಾಡ್ಕೊಳ್ಬೇಕಾದ್ರೂ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ಬೋದು. ಆ ರೀತಿ ಮಾಡೋದ್ರಿಂದನೇ ನಮಗೆ ಈ ಭವಬಂಧನದಿಂದ ನಮಗೆ ಬಿಡುಗಡೆ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಕಲಿಕಾಲದಲ್ಲಿ ಎಲ್ಲ ಕಡೆ ಪಾಪ, ಅವಗುಣ ಇಂಥವೇ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಒಂದು ಈಸಿಯಾಗಿ ಮಾಡೋದನ್ನು, ಯಾಕಂದರೆ ಅದನ್ನು ಮಾಡೋದಕ್ಕೂ ಕಷ್ಟ ಅಂತ ಗೊತ್ತು ಭಗವಂತನಿಗೆ. ಅದಕ್ಕೆ ಈಸಿ ಆಗಲಿ ಅಂತ ಬರೀ ಭಗವಂತನ ನಾಮಸ್ಮರಣೆ ನನ್ನ ಬಗ್ಗೆ ನೀವು ಕೇಳ್ತಾ ಇದ್ರೂ ಸಾಕು, ಈ ಭವಬಂಧನದಿಂದ ಬಿಡುಗಡೆ ಸಿಗುತ್ತೆ ಅಂತ ಹೇಳ್ತಾನೆ ಭಗವಂತ. ಅಥವಾ ನನ್ನನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಸ್ಮರಣೆ ಮಾಡ್ತಾ ಇದ್ರೂ ಸಾಕು, ನಾನು ಭವಬಂಧನದಿಂದ ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟು ಈಸಿಯಾಗಿ ಕೊಟ್ಟಿರುವಂಥ ಆ ಒಂದು ಮಾರ್ಗವನ್ನು ನಾವು ಅನುಸರಣೆ ಮಾಡೋದಿಲ್ಲ. ಅದು ನಮ್ಮ ಒಂದು ಪ್ರಾಬ್ಲಮ್ ಆಯಿತಾ. ಮುಂದುವರೆದು ಹೇಳ್ತಾರೆ, ಕೃತಯುಗದಲ್ಲಿ ಎಲ್ಲರೂ ಕೂಡ ಯೋಗಿಗಳು, ವಿಜ್ಞಾನಿಗಳೇ ಆಗಿರ್ತಾ ಇದ್ರು. ಅಂದರೆ ಸತ್ಯಯುಗದಲ್ಲಿ ಯೋಗಿಗಳೇ ಆಗಿದ್ರು, ಎಲ್ಲರೂ ಕೂಡ ಧ್ಯಾನ ಮಾಡ್ತಾ ಇದ್ರು. ಮತ್ತು ಎಲ್ಲರೂ ಕೂಡ ಜ್ಞಾನ, ವಿಶೇಷವಾದಂತಹ ಜ್ಞಾನ ಇರುವಂಥವರು ವಿಜ್ಞಾನಿಗಳು ಅಂತ ಅರ್ಥ.
ಅವರು ಹರಿಧ್ಯಾನವನ್ನು ಮಾಡಿ ಭವಸಾಗರವನ್ನು ದಾಟುವಂಥವ್ರು. ತ್ರೇತಾಯುಗದಲ್ಲಿ ಮನುಷ್ಯರು ಅನೇಕ ರೀತಿಯಾದಂತಹ ಯಜ್ಞ ಯಾಗಗಳನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಸಂಸಾರ ಸಾಗರದಿಂದ ಮುಕ್ತರಾಗ್ತಾ ಇದ್ರು. ಇಲ್ಲಿ ಒಂದೊಂದು ಯುಗಕ್ಕೆ ಆಚರಣೆಗಳು ಏನಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕೃತಯುಗದಲ್ಲಿ ಧ್ಯಾನ ಮಾಡುವಂಥದ್ದು, ಅದೇ ತ್ರೇತಾಯುಗದಲ್ಲಿ ಯಜ್ಞಯಾಗಗಳನ್ನು ಮಾಡ್ತಾಯಿದ್ರು. ಅದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿ ಅವರು ಈ ಸಂಸಾರ ಸಾಗರದಿಂದ ಮುಕ್ತರಾಗ್ತಾ ಇದ್ರು. ಇನ್ನು ದ್ವಾಪರ ಯುಗದಲ್ಲಿ ಶ್ರೀ ರಘುನಾಥನ ಚರಣಕಮಲಗಳನ್ನು ಪೂಜಿಸಿ ಅರ್ಚಿಸಿ ಜನರು ಭವಬಂಧನದಿಂದ ದೂರ ಆಗ್ತಾ ಇದ್ರು. ಅಂದರೆ ದ್ವಾಪರ ಯುಗದಲ್ಲಿ ಏನು ಮಾಡಬೇಕಾಗಿತ್ತು? ಭಗವಂತನ ಅರ್ಚನೆಗಳನ್ನು ಪೂಜೆಗಳನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡಿ ಅವರು ದೂರ ಉಳಿತಾ ಇದ್ರು. ಅದನ್ನು ಬಿಟ್ಟು ಬೇರೆ ಯಾವ ಉಪಾಯನೂ ಇರಲಿಲ್ಲ. ಆದರೆ ಕಲಿಗಾಲದಲ್ಲಿ ಕೇವಲ ಹರಿಗುಣಗಾನವನ್ನು ಮಾಡಿ ನರರು ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ಹೊಂದುತ್ತಾರೆ. ಅಂದರೆ ಎಷ್ಟು ಈಸಿಯಾಗಿದೆ ನೋಡಿ, ಬರೀ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರುವಂಥದ್ದು ಅಷ್ಟೇ. ಕಲಿಯುಗದಲ್ಲಿ ಯೋಗವಾಗಲಿ ಯಜ್ಞವಾಗಲಿ ಜ್ಞಾನವಾಗಲಿ ಇದರ ಶ್ರಮ ಪಡಬೇಕಾಗಿಲ್ಲ. ಕೇವಲ ಶ್ರೀರಾಮನ ಗುಣ ಸಂಕೀರ್ತನೆ ಒಂದೇ ಮುಕ್ತಿಗೆ ಏಕಮಾತ್ರ ಪರಮ ಸಾಧನೆ. ಕಲೌ ಸಂಕೀರ್ತನಾನ್ ಮುಕ್ತಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಬೇರೆ ಸಾಧನೆಗಳ ಭರವಸೆಯನ್ನೆಲ್ಲ ಬಿಟ್ಟು ಶ್ರೀರಾಮನನ್ನು ಭಜಿಸುವಂಥವರು, ಅನನ್ಯ ಭಕ್ತಿಯಿಂದ ಆ ಪ್ರಭುವಿನ ಗುಣವನ್ನು ಕೀರ್ತನೆ ಮಾಡ್ತಾರಲ್ಲ, ಅಂಥವರು ಭವಸಾಗರದಿಂದ ಸುಲಭವಾಗಿ ಪಾರಾಗ್ತಾರೆ. ಇದರಲ್ಲಿ ಸಂದೇಹನೇ ಬೇಡ ಅಂತ ಇಲ್ಲಿ ಕಾಕಭೂಷುಂಡಿ ಅವರು ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ನಾಮ ಮಹಿಮೆ ಅನ್ನೋದು ಪ್ರತ್ಯಕ್ಷವಾಗಿದೆ. ಕಲಿಯುಗದ ಇನ್ನೊಂದು ಮಹಿಮೆ ಏನಪ್ಪ ಅಂತಂದರೆ ಮಾನಸಿಕ ಪುಣ್ಯ ಉಂಟು, ಆದರೆ ಮಾನಸಿಕ ಪಾಪ ಅನ್ನೋದು ಇಲ್ಲ. ಮಾನಸಿಕವಾಗಿ ನಾವು ಏನು ಮಾಡ್ತೀವೋ ಅದರಲ್ಲಿ ಪುಣ್ಯ ಅನ್ನೋದು ಸಿಗುತ್ತೆ, ಆದರೆ ಮಾನಸಿಕವಾಗಿ ಪಾಪ ಅನ್ನೋದು ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಕಲಿಯುಗದಲ್ಲಿ ಕೆಟ್ಟದ್ದು ಎಷ್ಟೇ ಇದ್ದರೂ ಕೂಡ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥ ಒಳಿತು ಒಂದಿದೆ. ಅದೇನು ಅಂತಂದರೆ ಬರೀ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ನಾವು ಭವಬಂಧನದಿಂದ ನಾವು ಬಿಡುಗಡೆಯನ್ನು ಪಡಿಬೋದು ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.